ಹಿಂದೂ ದಲಿತ ಮಹಿಳೆ ರಂಜಿತಾಳ ಹತ್ಯೆ ಮಾಡಿದ ರಫೀಕ್ ಕುಟುಂಬದವರ ವಿರುದ್ಧ ಮತ್ತು ಹತ್ಯೆಗೆ ಪ್ರಚೋದಿಸಿರುವವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ, ಬಜರಂಗ ದಳ, ಮಾತೃಶಕ್ತಿ, ದುರ್ಗಾವಾಹಿನಿ ಸಂಘಟನೆಗಳು ನಗರದಲ್ಲಿ ಪ್ರತಿಭಟನೆ ನಡೆಸಿದವು. ನ್ಯಾಯ ಬೇಕು. ರಂಜಿತಾ ಕುಟುಂಬಕ್ಕೆ ಪರಿಹಾರ ಬೇಕೇ ಬೇಕು. ಕೊಡಲೇಬೇಕು, ಕೊಡಲೇಬೇಕು. ಎನ್ಐ ತನಿಖೆ ಆಗಲೇಬೇಕು. ಆಗಲೇಬೇಕು, ಆಗಲೇಬೇಕು. ಭ್ರಷ್ಟ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಭ್ರಷ್ಟ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಹೆಣ್ಣು ಮಗಳನ್ನು ರಕ್ಷಿಸುವ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ಎಲ್ಲಿವರೆಗೂ ಹೋರಾಟ? ಎಲ್ಲಿವರೆಗೆ ಹೋರಾಟ? ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಗಲೇಬೇಕು, ಆಗಲೇಬೇಕು. ಎನ್ಐ ತನಿಖೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಎನ್ಐ ತನಿಖೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಎನ್ಐ ತನಿಖೆ ಆಗಲೇಬೇಕು. ಈ ತನಿಖೆ ಹೋರಾಟ ನ್ಯಾಯ ಸಿಗುವವರೆಗೆ ಹೋರಾಟ. ಎಲ್ಲಿ ತನಿಖೆ ಹೋರಾಟ ನ್ಯಾಯ ಸಿಗುವವರೆಗೆ ಹೋರಾಟ. ಭಾರತ್ ಮಾತಾ ಕಿ ಜೈ. ನ್ಯಾಯ ಬೇಕು. ರಂಜಿತಾ ಕುಟುಂಬಕ್ಕೆ ಪರಿಹಾರ ಬೇಕೇ ಬೇಕು. ಕೊಡಲೇಬೇಕು, ಕೊಡಲೇಬೇಕು. ಆಗಲೇಬೇಕು, ಆಗಲೇಬೇಕು. ಭ್ರಷ್ಟ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಕಡು ಬಡತನದ ಮಧ್ಯೆಯೂ ಕೂಡ 100 ಮಕ್ಕಳಿಗೆ ಅನ್ನ ಹಾಕುವ ಕಾಯಕದಲ್ಲಿ ತೊಡಗಿರುವ ಹಿಂದೂ ಹೆಣ್ಣು ಮಗಳಾದ ರಂಜಿತಾ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ರಾಮಾಪುರ ಶಾಲೆಯಲ್ಲಿ ಬಿಸಿಯೂಟ ತಯಾರು ಮಾಡಿ ತನ್ನ ಮಗನ ವಿದ್ಯಾಭ್ಯಾಸ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಶ್ರಮಿಸುತ್ತಿದ್ದಳು. ಮುಸ್ಲಿಂ ಜಿಹಾದಿ ರಫೀಕ್ ರಂಜಿತಾಳನ್ನು ಕಗ್ಗೊಲೆ ಮಾಡಿರುವುದು ಖಂಡನಾರ್ಹ. ರಂಜಿತಾ ಎಂಬ ದಲಿತ ಮಹಿಳೆಯು ತನ್ನ ಮಗ ಮತ್ತು ಸಂಸಾರ ಸಾಗಿಸಲು ಶಾಲೆಯಲ್ಲಿ ಬಿಸಿಯೂಟ ಸಿಬ್ಬಂದಿಯಾಗಿ ಕೆಲಸ ಮಾಡುತ್ತಿದ್ದಳು. ಆಕೆಯನ್ನು ರಫೀಕ್ ಎಂಬ ಮುಸ್ಲಿಂ ಮತಾಂಧ ಜಿಹಾದಿಯು ಮದುವೆ ಆಗು ಎಂದು ಪೀಡಿಸುತ್ತಿದ್ದ. ಅದಕ್ಕೆ ಒಪ್ಪದ ರಂಜಿತಾಳನ್ನು ಇದೇ ಜನವರಿ 3ರಂದು ಮಾಪುರದ ಆಕೆಯ ಮನೆಯ ಮುಂಭಾಗದಲ್ಲಿ ಕತ್ತನ್ನು ಕೊಯ್ದು ಕೊಲೆ ಮಾಡಿ ನೀಚ ಕೃತ್ಯವೆಸಗಿದ್ದಾನೆ. ಆನಂತರ ಹಿಂದೂ ಸಮಾಜದ ಆಕ್ರೋಶ ಕಂಡು ಜಿಹಾದಿ ರಫೀಕ್ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಹುಬ್ಬಳ್ಳಿಯ ಕಾಲೇಜಿನಲ್ಲಿ ನೇಹಾ ಹಿರೇಮಠ ಅವರನ್ನು ಕಗ್ಗೊಲೆ ಮಾಡಿದ ಮತಾಂಧ ಫಯಾಜ್ ಪ್ರಕರಣ, ಗದುಗಿನ ಅಪೂರ್ವ ಪುರಾಣಿಕ ಮೇಲೆ 3 ಮಕ್ಕಳ ತಂದೆಯಾದ ಮಹಮ್ಮದ್ ಇಲಾನ್ನಿಂದ ಮೋಸದಿಂದ ಚಾಕುವಿನಿಂದ ಇರಿದು ಕೊಲೆ ಪ್ರಯತ್ನ, ಅಪ್ರಾಪ್ತ ವಿಜಯಲಕ್ಷ್ಮಿ ತಳವಾರ ಜಿಹಾದಿ ಸದ್ದಾಂನಿಂದ ಅತ್ಯಾಚಾರವೆಸಗಿ ಗರ್ಭಿಣಿ ಮಾಡಿದ ಪ್ರಕರಣ ಇವೆಲ್ಲವೂ ಲವ್ ಜಿಹಾದ್ನಿಂದ ಮತಾಂತರ ಮಾಡುವ ವಿವಿಧ ಕರಾಳ ಮುಖಗಳಾಗಿವೆ. ರಾಮಾಪುರ ಶಾಲೆಯಲ್ಲಿ ದುಡಿದು ತಿನ್ನುವ ಈ ರಂಜಿತಾ ಕುಟುಂಬಕ್ಕೆ ಸಾಂತ್ವನ ಹೇಳುವ ಬದಲು ದುಡಿಯುವ ದಲಿತ ಮಹಿಳೆ ರಂಜಿತಾಳ ಅನೈತಿಕ ಸಂಬಂಧ ಎಂದು ಬಿಂಬಿಸಿ ಆಕೆಯ ಚಾರಿತ್ರ್ಯ ಹರಣ ಮಾಡಿದ ವ್ಯವಸ್ಥಿತ ಹೀನ ಕಾರ್ಯ ನಡೆದಿದೆ. ಆ ಎಲ್ಲ ವದಂತಿ ಮತ್ತು ಊಹಾಪೋಹಗಳನ್ನು ನಂಬದ ದಲಿತ ರಂಜಿತಾಳ ಸಾವಿಗೆ ನ್ಯಾಯ ದೊರಕಿಸಿಕೊಡಲು ಸಮಸ್ತ ಹಿಂದೂ ಸಮಾಜ ಒಗ್ಗೂಡಬೇಕಾಗಿದೆ. ಈ ರಂಜಿತಾ ಧೀರ ಮಾತೆಯು ನಾವು ವ್ಯರ್ಥ ಆಗಬಾರದು. ಲವ್ ಜಿಹಾದ್ ಹೆಸರಿನಲ್ಲಿ ಮತಾಂತರವಾಗಲು ಪೀಡಿಸಿ ಕೊನೆಗೆ ಧರ್ಮ ಬಿಡದ ಕಾರಣ ಮುಸ್ಲಿಂ ಜಿಹಾದಿಯಿಂದ ಬರ್ಬರವಾಗಿ ಹತ್ಯೆ, ತನ್ನ ಜೀವವನ್ನೇ ಬಲಿ ಕೊಟ್ಟ ಧರ್ಮ ಉಳಿಸಿದ ಮಹಾ ತಾಯಿ ಕೊಲೆ ಮಾಡಿರುವ ರಫೀಕ್ ಅನ್ನು ಜಿಹಾದಿ ಸತ್ತಿರಬಹುದು. ಅವನಿಗೆ ಕುಮ್ಮಕ್ಕು ಕೊಟ್ಟಿರುವ ಮತಾಂಧ ಮುಸ್ಲಿಮರನ್ನು ಬಂಧಿಸಬೇಕು ಮತ್ತು ರಫೀಕ್ನ ಕುಟುಂಬದವರನ್ನು ಜಾತಿ ನಿಂದನೆಯ ಪ್ರಕರಣದ ಆಧಾರದ ಮೇಲೆ ಮತ್ತು ಕೊಲೆಯಲ್ಲಿ ಭಾಗಿಯಾದ ಹಿನ್ನೆಲೆಯಲ್ಲಿ ಅವರನ್ನು ಕೂಡಲೇ ಬಂಧಿಸಬೇಕು ಮತ್ತು ರಾಜ್ಯ ಸರ್ಕಾರ ಮುಸ್ಲಿಂ ವಲಯಕ್ಕೆ ನೀತಿಯಲ್ಲಿ ತೊಡಗಿರುವುದರಿಂದ ನಿಷ್ಪಕ್ಷಪಾತ ತನಿಖೆಯಾಗಲು ಈ ಎಲ್ಲ ಪ್ರಕರಣವನ್ನು ಎನ್ಐಎಗೆ ಒಪ್ಪಿಸಬೇಕೆಂದು ಮತ್ತು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಪೂರ್ಣ ಪ್ರಮಾಣದಲ್ಲಿ ಹದಗೆಟ್ಟಿರುವುದರಿಂದ ತಾವು ಮಧ್ಯಪ್ರವೇಶಿಸಿ ಸೂಕ್ತವಾದ ಕ್ರಮ ಜರುಗಿಸಲು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಎಂದು ಮನವಿಯಲ್ಲಿ ಕೋರಲಾಗಿದೆ. ಹಿಂದೂ ದಲಿತ ಮಹಿಳೆ ರಂಜಿತಾಳ ಹತ್ಯೆ ಮಾಡಿದ ರಫೀಕ್ ಕುಟುಂಬದವರ ವಿರುದ್ಧ ಮತ್ತು ಹತ್ಯೆಗೆ ಪ್ರಚೋದಿಸುವವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವ ಕುರಿತು ಇಂದು ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಡು ಬಡತನದ ಮಧ್ಯೆಯೂ ಕೂಡ 100 ಮಕ್ಕಳಿಗೆ ಅನ್ನ ಹಾಕುವ ಕಾಯಕದಲ್ಲಿ ತೊಡಗಿರುವ ಹಿಂದೂ ಹೆಣ್ಣು ಮಗಳಾದ ರಂಜಿತಾ ದಲಿತ ಚಳುವಳಿ ಸಮಾಜದ ಮಹಿಳೆ ಬಿಸಿಯೂಟ ಕಾರ್ಯಕರ್ತೆ
ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ರಾಮಪುರ ಶಾಲೆಯಲ್ಲಿ ಬಿಸಿಯೂಟ ತಯಾರು ಮಾಡಿ ತನ್ನ ಮಗನ ವಿದ್ಯಾಭ್ಯಾಸ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಶ್ರಮಿಸುತ್ತಿದ್ದ ದಲಿತ ಮಹಿಳೆಯ ಮುಸ್ಲಿಂ ಜಿಹಾದಿ ರಫೀಕ್ ಕಗ್ಗೊಲೆ ಮಾಡಿರುವುದು ಖಂಡನೀಯ. ರಂಜಿತಾ ಎಂಬ ದಲಿತ ಮಹಿಳೆಯ ತನ್ನ ಮಗ ಮತ್ತು ಸಂಸಾರ ಸಾಗಿಸಲು ಶಾಲೆಯಲ್ಲಿ ಬಿಸಿಯೂಟ ಸಿಬ್ಬಂದಿಯಾಗಿ ಕೆಲಸ ಮಾಡುತ್ತಿದ್ದರು. ಆಕೆಯನ್ನು ರಫೀಕ್ ಎಂಬ ಮುಸ್ಲಿಂ ಮತಾಂಧಿ ಜಿಹಾದಿಯು ಮದುವೆಯಾಗು ಎಂದು ಪೀಡಿಸುತ್ತಿದ್ದ. ಅದಕ್ಕೆ ಒಪ್ಪದ ರಂಜಿತಾಳನ್ನು ಇದೇ ಜನವರಿ 3ರಂದು ಮಹಾಪುರದ ಆಕೆಯ ಮನೆಯ ಮುಂಭಾಗದಲ್ಲಿ ಕತ್ತನ್ನು ಕೊಯ್ದು ಕೊಲೆ ಮಾಡಿ ನೀಚ ಕೃತ್ಯವೆಸಗಿದ್ದಾನೆ. ಆ ನಂತರ ಹಿಂದೂ ಸಮಾಜದ ಆಕ್ರೋಶಗೊಂಡು ಜಿಹಾದಿ ರಫೀಕ್ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಹುಬ್ಬಳ್ಳಿಯ ಕಾಲೇಜಿನಲ್ಲಿ ನೇಹಾ ಹಿರೇಮಠ್ ತನ್ನು ಕಗ್ಗೊಲೆ ಮಾಡಿದ ಮತಾಂಧ ಪ್ರಯತ್ನ ಪ್ರಕರಣ ಗದುಗಿನ ಅಪೂರ್ವ ಪುಣ್ಯಕ ಮೇಲೆ 3 ಮಕ್ಕಳ ತಂದೆಯಾದ ಮೊಹಮ್ಮದ್ ಸಿರಾಜ್ನಿಂದ ಮೋಸದಿಂದ ಚಾಕುವಿನಿಂದ ಇರಿದು ಕೊಲೆ ಪ್ರಯತ್ನ ಅಪ್ರಾಪ್ತ ಬಾಲಕಿ ವಿಜಯಲಕ್ಷ್ಮಿ ತಳವಾರ್ ಜಿಹಾದಿ ಸದ್ದಾಂನಿಂದ ಅತ್ಯಾಚಾರವೆಸಗಿ ಗರ್ಭಿಣಿ ಮಾಡಿ ಪ್ರಕರಣವು ಇವೆಲ್ಲ ಲವ್ ಜಿಹಾದ್ನಿಂದ ಮತಾಂತರ ಮಾಡುವ ವಿವಿಧ ಕಾರಾಳ ಮುಖಗಳಾಗಿವೆ. ರಾಮಪುರ ಶಾಲೆಯಲ್ಲಿ ದುಡಿದು ತಿನ್ನುವ ಈ ರಂಜಿತಾ ಕುಟುಂಬಕ್ಕೆ ಸಾಂತ್ವನ ಹೇಳಲು ಬದಲು ಉಳಿಯುವ ದಲಿತ ರಂಜಿತಾಳ ಅನೈತಿಕ ಸಂಬಂಧದ ಎಂದು ಬಿಂಬಿಸುವ ಆಕೆಯ ಚಾರಿತ್ರ್ಯ ಹರಣದ ವ್ಯವಸ್ಥಿತ ಹೀನ ಕಾರ್ಯ ನಡೆದಿದೆ. ಆ ಎಲ್ಲ ವದಂತಿ ಮತ್ತು ಊಹಾಪೋಹಗಳನ್ನು ನಂಬದೆ ದಲಿತ ರಂಜಿತಾಳ ಸಾವಿಗೆ ನ್ಯಾಯ ದೊರಕಿಸಿಕೊಡಲು ಸಮಸ್ತ ಹಿಂದೂ ಸಮಾಜ ಒಗ್ಗೂಡಬೇಕಾಗಿದೆ. ಈ ರಂಜಿತಾ ಧೀರ ಮಾತೆಯು ಸಾವು ವ್ಯರ್ಥ ಆಗಬಾರದು. ಲವ್ ಜಿಹಾದ್ ಹೆಸರಿನಲ್ಲಿ ಮತಾಂತರವಾಗಲು ಪೀಡಿಸಿ ಕೊನೆಗೆ ಧರ್ಮ ಬಿಡದ ಕಾರಣ ಮುಸ್ಲಿಂ ಜಿಹಾದಿಯಿಂದ ಬರ್ಬರವಾಗಿ ಅತ್ತೆ ತನ್ನ ಜೀವವನ್ನೇ ಬಲಿಕೊಟ್ಟು ಧರ್ಮ ಉಳಿಸಿದ ಮಹಾತಾಯಿ ಕೊಲೆ ಮಾಡಿರುವ ರಫೀಕ್ ಅನ್ನುವ ಜಿಹಾದಿ ಸತ್ತಿರಬಹುದು. ಅವನಿಗೆ ಕುಮ್ಮಕ್ಕು ಕೊಟ್ಟಿರುವ ಮತಾಂಧ ಮುಸಲ್ಮಾನರನ್ನು ಬಂಧಿಸಬೇಕು ಮತ್ತು ರಫೀಕಿನ ಕುಟುಂಬದವರ ಜಾತಿ ನಿಂದನೆಯ ಪ್ರಕರಣ ಆಧಾರದ ಮೇಲೆ ಮತ್ತು ಕೊಲೆಯಲ್ಲಿ ಭಾಗಿಯಾದ ಹಿನ್ನೆಲೆಯಲ್ಲಿ ಅವರನ್ನು ಕೂಡಲೇ ಬಂಧಿಸಬೇಕು ಮತ್ತು ರಾಜ್ಯ ಸರ್ಕಾರ ಮುಸ್ಲಿಂ ವಲಯಕ್ಕೆ ನೀತಿಯಲ್ಲಿ ತೊಡಗಿದ್ದರಿಂದ ನಿಕ್ಷೇಪಾತ ತನಿಖೆಯಾಗಲು ಈ ಎಲ್ಲ ಪ್ರಕರಣವನ್ನು NI ತನಿಖೆ ಒಪ್ಪಿಸಬೇಕೆಂದು ಮತ್ತು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಪೂರ್ಣ ಪ್ರಮಾಣದಲ್ಲಿ ಹದಗೆಟ್ಟಿರುವುದರಿಂದ ಮಾನ್ಯರಾದ ತಾವು ಮಧ್ಯಪ್ರದೇಶ ಸೂಕ್ತ ಕ್ರಮ ಜರುಗಿಸಲು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಡಿ ರವಿಕೃಷ್ಣ, ಎ ಶ್ರೀನಿವಾಸ್ ಯಾದವ್, ರಾಕೇಶ್ ಪಾಟೀಲ್ ಮಸ್ಕಿ, ಬಸವರಾಜ ಸಾಲಗುಂದ, ಶರಣಬಸವ, ಸುನಿಲ್ ರಾಜಪುರೋಹಿತ್, ಸಾಯಿನಾರಾಯಣ ರೆಡ್ಡಿ, ಶ್ರೀಕಾಂತ್ ಸೇರಿದಂತೆ ಇತರರು ಭಾಗವಹಿಸಿದ್ದರು.